ಸರ್ಕಾರಿ ಆಸ್ಪತ್ರೆ ಅಲ್ಲೇನೋ ಒಂದು ಸಮಸ್ಯೆ ಇದೆ ಅಂತಂದ್ರೆ ಪ್ರಶ್ನೆ ಮಾಡೋ ಹಕ್ಕು ಇಲ್ವಾ? ಒಳಗೋಗಂಗೂ ಇಲ್ವಾ? ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು ಪ್ರಶ್ನೆ ಮಾಡ್ಬೋದು, ಕೇಳ್ಬೋದು ಅಂತ. ನಾವು ಒಳಗಡೆ ಹೋಗಲ್ಲ ಸರ್, ನಾವು ಬರಲ್ಲ ಸರ್, ನಾವು ಬರಲ್ಲ. ಅವ್ರಿಗೆ ಡೈರೆಕ್ಟ್ರಿ ಫೋನ್ ಮಾಡಿಕೊಡಿ. ಅಲ್ಲಲ್ಲ, ಅವ್ರಿಗೆ ಫೋನ್ ಮಾಡಿಕೊಡಿ, ನಾವು ಮಾತಾಡ್ತೀವಿ. ನಾವು ಬರಲ್ಲ. ಅಲ್ಲ, ಫೋನ್ ಮಾಡಿಕೊಡಿ, ಫೋನ್ ಮಾಡಿಕೊಡಿ ಸರ್. ಅಲ್ಲ, ನಾವು ಫೋನ್ ಮಾಡಿಕೊಡಿ ಸರ್. ಈಗ ಒಂದು ಕೆಲಸ ಮಾಡಿ, ಫೋನ್ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ನೋಡಿ ವೀಕ್ಷಕರೇ, ಹಾಗಾದ್ರೆ ಒಳಗಡೆ ಆಗ್ತಿರುವಂತ ಸಮಸ್ಯೆಗಳನ್ನ, ತಿಗಣೆಗಳನ್ನ ಸಾಕೊಂಡು ಕೂತಿದಾರಲ್ಲ ಈ ಆಸ್ಪತ್ರೆಯಲ್ಲಿ, ಹಾಗಾದ್ರೆ ಏನು ತೋರಿಸುವಂತ ಪ್ರಯತ್ನ ಮಾಡಂಗಿಲ್ವಾ? ಹಾಗಾದ್ರೆ ಒಂದು ವಿಡಿಯೋ ಸಮೇತ ಮಾಡಂಗಿಲ್ವಾ? ಒಳಗಡೆ ಬಿಡೋದಿಲ್ಲ ಅಂತಂದ್ರೆ ಏನರ್ಥ? ಹಾಗಾದ್ರೆ ಇವ್ರು ಆಡ್ದಂಗೆ ಆಡ್ಕೊಂಡು ಮಾಡ್ದಂಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ದೊಡ್ಡದಪ್ಪನ ಛತ್ರನ? ಹಾಗಾದ್ರೆ ಗಮನಿಸ್ತಾ ಇದ್ದೀರಿ ನೋಡಿ, ಒಳಗಡೆ ಬಿಡ್ತಾ ಇಲ್ಲ ಸೆಕ್ಯೂರಿಟೀಸ್. ಅಂದ್ರೆ ಪೇಷಂಟ್ಗಳನ್ನ ಸಾಕಿ ನೀಟಾಗಿ ಅಂತಂದ್ರೆ ತಿಗಣೆಗಳನ್ನ ಸಾಕೊಂಡು ಕೂತಿದ್ದಾರೆ. MRI ಸ್ಕ್ಯಾನ್ ಕೂಡ ಸರಿ ಇಲ್ಲ.